ಎಸ್ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ KR2 ಟೂಲ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹಂಚ್ಕೊಳ್ತಾ ಹೋಗ್ತೀನಿ. ಯಾರೆಲ್ಲ HSTR, GPSTR, PST ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ, ಆ ಸಿದ್ಧತೆಯ ಜೊತೆಯಲ್ಲಿಯೇ ಈ ದಾಖಲೆಗಳ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಬೇಕಾಗುತ್ತೆ. ನೀವು ಅಪ್ಲಿಕೇಶನ್ಸ್ ಹಾಕುವಂತ ಮುಂಚೆ ಈ ದಾಖಲೆಗಳು ನಿಮ್ಮ ಬಳಿ ಇರಬೇಕಾಗತ್ತೆ. ಜೊತೆಗೆ ನೇಮಕಾತಿ ಹೊಂದುವಂತ ಸಂದರ್ಭದಲ್ಲಿ ಇಲಾಖೆಗೆ ಈ ದಾಖಲೆಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಬಳಿ ಯಾವೆಲ್ಲ ದಾಖಲೆಗಳು ಈಗ ಆಲ್ರೆಡಿ ಇದೆ, ಯಾವೆಲ್ಲ ದಾಖಲೆಗಳು ಇಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕಾಗತ್ತೆ. ಸೊ ಇಲ್ಲ ಅಂದ್ರೆ ವೇಗವಾಗಿ ಈ ಒಂದು ದಾಖಲೆಗಳನ್ನು ನೀವು ಸಿದ್ಧತೆಯನ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾದ್ರೆ ಯಾವೆಲ್ಲ ದಾಖಲೆಗಳು ನಮ್ಮ ಬಳಿ ಇರಬೇಕು, ಯಾವೆಲ್ಲ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ನಾವು ನಮ್ಮ ಬಳಿ ಸಿದ್ಧತೆಯನ್ನ ಮಾಡಿಕೊಂಡು ಇಲ್ಲ ಅನ್ನೋದಾದ್ರೆ ಯಾವ ರೀತಿಯಾಗಿ ಅವುಗಳನ್ನ ರೆಡಿ ಮಾಡಿಸ್ಕೊಳ್ಬೇಕು ಅಂತ ಸಂಬಂಧಪಟ್ಟಂತ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲ್ ಅನ್ನ ಯಾರಾದ್ರೂ ಕೂಡ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ನೇರವಾಗಿ ವಿಷಯಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ KR2 ಟೂಲ್ಸ್ ಕಡೆಯಿಂದ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಆನ್ಲೈನ್ ತರಗತಿಗಳನ್ನ ಪ್ರಾರಂಭ ಮಾಡಿದ್ದೇವೆ. ಸೊ TET, PST, GPSTR, HSTR ತರಗತಿಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳು ನಡೀತಾ ಇದೆ. ಸೊ ಇವುಗಳಿಗೆ ಸಂಬಂಧಪಟ್ಟಂತೆ ಗಣೇಶ ಫೆಸ್ಟಿವಲ್ ಆಫರ್ ಅನ್ನು ಕೊಡ್ತಾ ಇದ್ದೀವಿ. 4 ಕೋರ್ಸ್ಗಳು ಸೇರಿಸಿ ಒಂದು ವರ್ಷಕ್ಕೆ ಕೇವಲ 3,000 ರೂಪಾಯಿ ಇರುತ್ತೆ. 8,000 ಬದಲಾಗಿ ಕೇವಲ 3,000 ರೂಪಾಯಿ ಇರುತ್ತೆ. 1 ಇಯರ್ಗೆ 4 ಕೋರ್ಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ 6 ತಿಂಗಳಿಗೆ ಸಂಬಂಧಪಟ್ಟಂತೆ HSTR ಅಥವಾ GPSTR ಯಾವ್ದಾದ್ರು ಒಂದು ಕೋರ್ಸ್ ನಿಮಗೆ 6 ತಿಂಗಳಿಗೆ 1,499 ರೂಪಾಯಿಗೆ ಸಿಗ್ತಾ ಹೋಗುತ್ತೆ. ಪೇಪರ್ 1, ಪೇಪರ್ 2 ಹಾಗೆ ಪೇಪರ್ 3ಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ. ಹಾಗೆ 6 ತಿಂಗಳಿಗೆ ಸಂಬಂಧಪಟ್ಟಂತೆ TET ಆಗಿರಲಿ ಅಥವಾ PST ಆಗಿರಲಿ ಇವುಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದು ಕೋರ್ಸ್ ನಿಮಗೆ 799 ರೂಪಾಯಿಗೆ ಸಿಗ್ತಾ ಇದೆ. ಸೊ ಕಂಪ್ಲೀಟ್ಲಿ 6 ತಿಂಗಳವರೆಗೆ ನಿಮಗೆ ತರಗತಿಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸುಮಾರು 700ಕ್ಕಿಂತ ಹೆಚ್ಚು ಚಾಪ್ಟರ್ ವೈಸ್ ತರಗತಿಗಳಿರುತ್ತೆ. 6ರಿಂದ ಅಪ್ ಟು PUC ವರೆಗೂ ಕೂಡ ಎಲ್ಲಾ ತರಗತಿಗಳನ್ನ ಕವರ್ ಮಾಡ್ತಾ ಹೋಗ್ತೀವಿ. ಸುಮಾರು 2,000ಕ್ಕಿಂತ ಹೆಚ್ಚು MCQಗಳನ್ನ ಅನಾಲಿಸಿಸ್ ಮಾಡ್ತಾ ಹೋಗ್ತೀವಿ ಲೈವ್ ತರಗತಿಗಳಲ್ಲಿ. ಜೊತೆಗೆ ಓಲ್ಡ್ ಕ್ವಶನ್ ಪರ್ ಅನಾಲಿಸಿಸ್ ಇರುತ್ತೆ. 50ಕ್ಕಿಂತ ಹೆಚ್ಚು ಟೆಸ್ಟ್ ಸೀರೀಸ್ಗಳು ಈಗ ಆಲ್ರೆಡಿ ಅಪ್ಲೋಡ್ ಆಗಿದೆ. ಸೊ ನೀವೇನಾದ್ರೂ ಕೂಡ ತರಗತಿಗಳು ಬೇಕು ಅನ್ನೋದಾದ್ರೆ ನೀವು ಡೌನ್ಲೋಡ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಆಪ್ ಅನ್ನ ನೀವು ಪ್ಲೇ ಸ್ಟೋರ್ ಹೋಗಿ KR2 ಟೂಲ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲೇ ನಮ್ಮ ತರಗತಿಗಳನ್ನ ಅಪ್ಲೋಡ್ ಆಗಿರ್ತವೆ, ನೀವು ನೋಡ್ಕೊಂತ ಹೋಗಬಹುದು. ಅಲ್ಲಿ ಯಾವೆಲ್ಲ ಅಪ್ಲೋಡ್ ಆಗಿದೆ, ಹೇಗೆಲ್ಲ ಅಪ್ಲೋಡ್ ಆಗಿರುತ್ತೆ ಕೂಡ ನಿಮಗೆ ಗಮನಿಸಬಹುದು. ಎಲ್ಲವೂ ಕೂಡ ಚಾಪ್ಟರ್ ವೈಸ್ ಇರುತ್ತೆ. ಸೊ ಹಾಗೆ ನೀವು ಅಲ್ಲೇ ಪೇಮೆಂಟ್ ಅನ್ನ ಮಾಡ್ತಾ ಹೋಗಬಹುದು. ಆ ವಿಡಿಯೋಗಳನ್ನ ನೋಡ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅಲ್ಲೇ ಬೈ ನೌ ಅಂತ ಬರುತ್ತೆ, ಬೈ ನೌ ಅನ್ನ ಕ್ಲಿಕ್ ಮಾಡ್ಕೊಂಡು ಜಾಯಿನ್ ಆಗ್ಬಹುದು. ಹಾಗೆ ನಿಮ್ಗೆ ಏನಾದ್ರೂ ಕೂಡ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ಕೆಳಗಿನ ಇವೆರಡು ನಂಬರ್ ಅನ್ನ ಸಂಪರ್ಕಿಸಬಹುದು. ಈ ಒಂದು ಆಫರ್ ಆಗಸ್ಟ್ 30ರವರೆಗೆ ಮಾತ್ರ ಇದೆ. ಸೊ ಈಗ ವಿಷಯಕ್ಕೆ ಹೋಗೋಣ. ತಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ಹೇಳಿದೆ. ಸೊ ಈ ಒಂದು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಇರಲೇಬೇಕಾದಂತ ಅಗತ್ಯ ದಾಖಲೆಗಳು ಯಾವುವು ಅನ್ನೋದಾದ್ರೆ, ಮೊದಲಿಗೆ ಬರುತ್ತದ್ದು ಅತಿ ಇಂಪಾರ್ಟೆಂಟ್ ಆಗಿ 10th ಮಾರ್ಕ್ಸ್ ಕಾರ್ಡ್. 10th ಮಾರ್ಕ್ಸ್ ಕಾರ್ಡ್ ಯಾವುದೇ ಎಕ್ಸಾಮ್ ಆದ್ರೂ ಕೂಡ ನಮಗೆ ಇರಲೇಬೇಕಾಗುತ್ತೆ. ಸೊ ಆ ನಿಟ್ಟಿನಲ್ಲಿ 10th ಮಾರ್ಕ್ಸ್ ಕಾರ್ಡ್ ನಮ್ಮ ಬಳಿ ಇರಬೇಕಾಗುತ್ತೆ. ಮೊದಲಿಗೆ ಇರುವಂತ ಅತ್ಯಂತ ಪ್ರಮುಖವಾದಂತ ಒಂದು ಏನು ಇಂಪಾರ್ಟೆಂಟ್ ದಾಖಲೆಗಳು, ಡಾಕ್ಯುಮೆಂಟ್. ಸೊ SSLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಬಳಿ ಎಲ್ಲರ ಹತ್ರ ಕೂಡ ಇರುತ್ತೆ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ನಿಮ್ಮ ಬಳಿ ಇಟ್ಕೋಬೇಕಾಗುತ್ತೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಈಗ ಏನೆಲ್ಲ ಹೇಳ್ತಾ ಹೋಗ್ತೀನಿ ಅವೆಲ್ಲವನ್ನು ಕೂಡ ಒಂದ್ ಕಡೆ ಪಟ್ಟಿ ಮಾಡ್ಕೊಂಡು ಅವುಗಳನ್ನ ಒಂದರಲ್ಲಿ ಫೈಲಲ್ಲಿ ನೀಟಾಗಿ ಎಲ್ಲ ಒಂದಿಷ್ಟು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ಗಳನ್ನ ಅಥವಾ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಒಂದು ಫೈಲಲ್ಲಿ ನೀಟಾಗಿ ಜೋಡಿಸ್ಕೊಂತ ಹೋಗಿ. ಮೊದಲನೇದಾಯ್ತು 10th ಮಾರ್ಕ್ಸ್ ಕಾರ್ಡ್ ಆಯ್ತು. ಎರಡನೇದಾವುದು PUC ಮಾರ್ಕ್ಸ್ ಕಾರ್ಡ್. ಇದಕ್ಕೆ ಸಂಬಂಧಪಟ್ಟಂತೆ ಸೊ ಇದು ಒಂದು ಮಾರ್ಕ್ಸ್ ಕಾರ್ಡ್ ಅತ್ಯಂತ ಪ್ರಮುಖವಾಗಿ ನಮಗೆ ಬೇಕಾಗಿರುವ ದಾಖಲೆ. ಸೊ 10th ಆದ ನೆಕ್ಸ್ಟ್ PUC ಸಂಬಂಧಪಟ್ಟಂತ ಮಾರ್ಕ್ಸ್ ಕಾರ್ಡ್. ಇದರಲ್ಲಿ ನಿಮ್ಗೆ ಯಾವುದೇ ರೀತಿಗೆ ಡೌಟ್ ಇರಲ್ಲ, ಯಾಕೆಂದ್ರೆ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಏನಾದ್ರು ಕೂಡ ತಿದ್ದುಪಡಿ ಇತ್ತು ಅಂದ್ರೆ ಕೂಡ ತಿದ್ದುಪಡಿ ಮಾಡಿಸ್ಕೊಂಡಿರ್ತೀರ. 10th ಅಲ್ಲಿ ಆಗಿರ್ಲಿ ಅಥವಾ PUC ಆಗಿರ್ಲಿ ಕೂಡ ತಿದ್ದುಪಡಿ ಇತ್ತು ಅಂದ್ರೆ ಮಾಡಿಸ್ಕೊಂಡಿರ್ತಾರೆ. ಹೆಸರು ಚೇಂಜಸ್ ಆಗಿರುತ್ತೆ ಅಥವಾ ಒಂದಿಷ್ಟು ಏನಾದ್ರು ಕೂಡ ತಂದೆ ಹೆಸರು ಚೇಂಜ್ ಆಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ಇದು ತಿದ್ದುಪಡಿನ ಮಾಡಿಸ್ಕೊಂಡಿರುತ್ತೆ. ಸೊ ನಾವು ಮದುವೆ ಆಗಿದ್ದೀವಿ ಸರ್, ಗಂಡನ ಹೆಸರು ಆಡ್ ಮಾಡಿಸ್ಬೇಕಾ? ಇಲ್ಲ, ಅದರ ಅಗತ್ಯತೆ ಇಲ್ಲ. ಏನೋ ಅದರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ನಿಮಗೆ 10th ಮಾರ್ಕ್ಸ್ ಕಾರ್ಡ್ ಸಂಬಂಧಪಟ್ಟಂತೆ ನಿಮ್ಮ ತಂದೆ ಹೆಸರು, ನಿಮ್ಮ ತಾಯಿ ಹೆಸರು ಎಲ್ಲವೂ ಕೂಡ ಅದ್ರಾಗಿರುತ್ತೆ. ಆಸ್ ಇಟ್ ಈಸ್ ಹಂಗೆ ಇರುತ್ತೆ. ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಂಬೇಡಿ ಆಫ್ಟರ್ ಮ್ಯಾರೇಜ್ ಆಗಿದ್ರು ಕೂಡ. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವ್ದಂದ್ರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್. ಇಲ್ಲೂ ಕೂಡ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಸಂಬಂಧಪಟ್ಟಂತೆ ಏನಾಗ್ತಾ ಹೋಗೋದ್ರೆ ನಾವು ಲೈಕ್ ಸೆಮಿಸ್ಟರ್ ಮತ್ತೆ ನಾನ್ ಸೆಮಿಸ್ಟರ್ ಅಂತ ನೋಡ್ತಾ ಹೋಗ್ತೀವಿ. ಈ ಸೆಮಿಸ್ಟರ್ ಅಂದ್ರೆ ಟೋಟಲ್ ಆಗಿ 6 ಸೆಮಿಸ್ಟರ್ ಬರ್ತವೆ. 6 ಸೆಮಿಸ್ಟರ್ ಅಂದ್ರೆ 6 ಮಾರ್ಕ್ಸ್ ಕಾರ್ಡ್. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಕಾನ್ವೊಕೇಶನ್ ಒಟ್ಟಾರೆಯಾಗಿ ನಾವು 7 ಸರ್ಟಿಫಿಕೇಟ್ ಅನ್ನ ನೋಡ್ತೀವಿ. ಇನ್ ಕೇಸ್ ಸರ್ ನಾವು ಈಗ ತಾನೇ ಫ್ರೆಶ್ ಆಗಿ ನಾವು ಡಿಗ್ರಿಯನ್ನ ಮುಗಿಸಿದೀವಿ, ನಮ್ದು ಲೈಕ್ D.Ed ಆಗಿದೆ, ಈಗ ನಾವು ಅಪ್ಲೈ ಮಾಡೋದಕ್ಕೆ ಲೈಕ್ ನಾವು ಪ್ರಯತ್ನವನ್ನ ಪಡ್ತೀವಿ ಯಾವ್ದಾದ್ರು GPSTR ಸಂಬಂಧಪಟ್ಟಂತೆ. ಸೊ ಈಗ ನಮ್ಗೆ ನಮ್ಮ ಹತ್ರ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಇಲ್ಲ, ಏನ್ ಮಾಡೋದು? ಪಾಸಿಂಗ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಓಕೆನಾ? ಪಾಸಿಂಗ್ ಸರ್ಟಿಫಿಕೇಟ್ ನೋಡಿ, ಪಾಸಿಂಗ್ ಸರ್ಟಿಫಿಕೇಟ್ ಎಲ್ಲಿವರೆಗೂ ಕೂಡ ವ್ಯಾಲಿಡ್ ಇರುತ್ತೆ, ಕಾನ್ವೊಕೇಶನ್ ಬರೋವರೆಗೂ. ಓಕೆನಾ? ಸೊ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಕಾನ್ವೊಕೇಶನ್ಸ್ ಅನ್ನು ಅಪ್ಲೈ ಮಾಡಿ. ಅದಕ್ಕಿಂತ ಮುಂಚೆ ಕೊಡುವಂತದ್ದು ಪಾಸಿಂಗ್ ಸರ್ಟಿಫಿಕೇಟ್ ಇದ್ರೂ ಕೂಡ ನೀವು ಅಪ್ಲೈ ಅನ್ನ ಮಾಡಬಹುದು. ಡಿಗ್ರಿಗೆ ಸಂಬಂಧಪಟ್ಟಂತೆ ಇದು
ಯಾವುದು ಸೆಮಿಸ್ಟರ್ ಸಂಬಂಧಪಟ್ಟಂತೆ. ನಾನ್ ಸೆಮಿಸ್ಟರ್ ಸಂಬಂಧಪಟ್ಟಂತೆ 3 ವರ್ಷ ಇರುತ್ತೆ, ಅಲ್ಲಿ ಸಂಬಂಧಪಟ್ಟಂಗೆ 3 ಸರ್ಟಿಫಿಕೇಟ್ ಬರ್ತವೆ ಪ್ಲಸ್ ಒಂದು ಏನು ಪಾಸಿಂಗ್ ಸರ್ಟಿಫಿಕೇಟ್. ಇನ್ ಕೇಸ್ ಪಾಸಿಂಗ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ನಮಗೆ ಹತ್ರ ಈಗ ಆಲ್ರೆಡಿ ಕೊಟ್ಟು ಕಾನ್ವಿಕೇಶನ್ ಇದ್ರೆ ಕಾನ್ವಿಕೇಶನ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ಕಾನ್ವಿಕೇಶನ್ ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರ್ಬೇಕಾಗುತ್ತೆ. ಇನ್ ಕೇಸ್ ಅದು ಇಲ್ಲ ಅನ್ನೋದಾದ್ರೆ ಅದು ಬರೋವರೆಗೂ ಕೂಡ ನಿಮ್ಮ ಹತ್ರ ಪಾಸಿಂಗ್ ಸರ್ಟಿಫಿಕೇಟ್ ಇರುತ್ತೆ, ಅದಾದ್ರೂ ನಿಮ್ಮ ಬಳಿ ಇರಬೇಕಾಗತ್ತೆ. ಅರ್ಥ ಆಗ್ತಿಲ್ಲ? ಒಟ್ಟಾರೆಯಾಗಿ 4 ಸರ್ಟಿಫಿಕೇಟ್. ನೆಕ್ಸ್ಟ್ ಪ್ರಮುಖವಾಗಿ ಬರುತ್ತದೆ ಇಲ್ಲಿ ಡಿ ಎಡ್ ಎಲ್ಲಿ ಅಗತ್ಯತೆ ಬೀಳುತ್ತಂದ್ರೆ ಈಗ ಲೈಕ್ PhD ಸಂಬಂಧಪಟ್ಟಂತೆ PhD ಯಾರು ಎಲಿಜಿಬಲ್ ಇರ್ತೀರಾ, ಅಥವಾ GPST ಸಂಬಂಧಪಟ್ಟಂತೆ ಯಾರೆಲ್ಲ ಒಂದಿಷ್ಟು ಎಲಿಜಿಬಲ್ ಇರ್ತೀರಾ. ಸೊ ಯಾರೆಲ್ಲ ಈಗ ಏನಾಗುತ್ತೆ PUC ಆದ ನಂತರ ಏನ್ ಮಾಡಿರ್ತಾರೆ D.Ed ಮಾಡಿರ್ತಾರೆ. ಸೊ ಆ ನಂತರ ಏನ್ ಮಾಡಿರ್ತಾರೆ ಡಿಗ್ರಿ ಮಾಡಿರ್ತಾರೆ. ಸೊ ಅವ್ರಿಗೆ ಈ ಒಂದು GPST ಎಕ್ಸಾಮ್ಗೆ ಅಪ್ಲೈ ಮಾಡ್ಬೋದು. ಸೊ ಅವರೆಲ್ಲ ಯಾರೆಲ್ಲ D.Ed ಮಾಡಿರ್ತಾರ, D.Edಗೆ ಸಂಬಂಧಪಟ್ಟಂತೆ ತಮಗೆಲ್ಲ ಗೊತ್ತಿದೆ 2 ವರ್ಷ ಇರುತ್ತೆ. 2 ವರ್ಷ ಅಂತಂದ್ರೆ ಇಲ್ಲಿ 2 ಸರ್ಟಿಫಿಕೇಟ್ ಬರ್ತವೆ, 2 ಮಾರ್ಕ್ಸ್ ಕಾರ್ಡ್ ಬರ್ತವೆ ಪ್ಲಸ್ ಒಂದು ಕಾನ್ವಿಕೇಶನ್ ಬರುತ್ತೆ. ಒಟ್ಟಾರೆಯಾಗಿ 3 ಒಂದಿಷ್ಟು ಸರ್ಟಿಫಿಕೇಟ್ ನಾವು ಇಲ್ಲಿ ನೋಡ್ತೀವಿ. ಇವುಗಳನ್ನ ಕೂಡ ನೀವು ರೆಡಿನ ಮಾಡ್ಕೊಬೇಕಾಗತ್ತೆ. ಯಾರು D.Ed ಮಾಡಿದ್ದೀರಾ, ಸರ್ ನಾನು D.Ed ಮಾಡಿಲ್ಲ ಸರ್, ಇವೆಲ್ಲಿ ಸರ್ ಮಾರ್ಕ್ಸ್ ಕಾರ್ಡ್ ಹುಡ್ಕೊಂತ ಹುಡುಕ್ಬೇಡಿ, D.Ed ಮಾಡಿರೋಕ್ಕೆ ಮಾತ್ರ. ಸೊ ನೆಕ್ಸ್ಟ್ B.Ed ಸಂಬಂಧಪಟ್ಟಂತೆ ಇಲ್ಲೂ ಕೂಡ ನಾವು ಪ್ರಮುಖವಾಗಿ ಗಮನಿಸುವಂಥದ್ದು, ಇಲ್ಲಿ ಮೊದಲಿಗೆ 1 ವರ್ಷ ಇತ್ತು, ಆನಂತರ ಏನಾಯ್ತು 2 ವರ್ಷ ಆಯ್ತು, ಆನಂತರ ಏನಾಯ್ತು 2 ವರ್ಷ ಆಯ್ತು. ಸೊ 1 ವರ್ಷ ಇರೋರಿಗೆ ಏನಾಗ್ತಾ ಹೋಗುತ್ತೆ, ಟೋಟಲ್ ಆಗಿ 2 ಸರ್ಟಿಫಿಕೇಟ್ ಮೀನ್ಸ್ 2 ಸೆಮಿಸ್ಟರ್ ಬರ್ತವೆ ಪ್ಲಸ್ ಒಂದು ಕಾನ್ವಿಕೇಶನ್ಸ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್. ಓಕೆನಾ, ಈಗ ಏನಾಗುತ್ತೆ ಅಂದ್ರೆ 2 ಇಯರ್ಸ್ ಇದೆ B.Ed ಈಗ. ಸೊ ಅವ್ರು ಏನ್ ಮಾಡ್ತಾ ಹೋಗ್ತಾರೆ, ಈಗ ತಾನೇ ಎಲಿಜಿಬಲ್ ಆಗಿರ್ತಾರೆ ಮೀನ್ಸ್ ಈಗ ತಾನೇ ಪಾಸ್ ಔಟ್ ಆಗಿರ್ತಾರೆ. ಸೊ ಸರ್ಟಿಫಿಕೇಟ್ ಸಿಕ್ಕಿದೆ, ಅವ್ರಿಗೆ ಪಾಸಿಂಗ್ ಸರ್ಟಿಫಿಕೇಟ್ ಮಾತ್ರ ಇರುತ್ತೆ, ಕಾನ್ವಿಕೇಶನ್ಸ್ಗೆ ಅಪ್ಲೈ ಮಾಡಿರ್ತಾರೆ. ಸೊ ಕಾನ್ವಿಕೇಶನ್ಸ್ ಇದ್ರು ಓಕೆ ಅಂದ್ರೆ ಯಾರು 2 ಇಯರ್ಗೆ ಸಂಬಂಧಪಟ್ಟಂತೆ 4 ಮಾರ್ಕ್ಸ್ ಕಾರ್ಡ್ ಬರ್ತವೆ ಪ್ಲಸ್ ಒಂದು ಕಾನ್ವಿಕೇಶನ್ಸ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್. ಓಕೆನಾ, ಸೊ ಪಾಸಿಂಗ್ ಸರ್ಟಿಫಿಕೇಟ್ ಅನ್ನು ನೀವು ಎಲ್ಲಿಯೂ ಕೂಡ ವ್ಯಾಲಿಡ್ ಇರುತ್ತೆ, ಕಾನ್ವಿಕೇಶನ್ ಬರೋವರೆಗೂ ಮಾತ್ರ. ಈಗ ಆಲ್ರೆಡಿ ಮೇಲ್ಗಡೆ ಹೇಳಿದೆ. ಸೊ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ವೇಗವಾಗಿ ಈ ಒಂದು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಅನ್ನ ಮಾಡಿಸ್ಕೊಳ್ಳಿ. ಓಕೆನಾ, ಸೊ 1 ಇಯರ್ ಏನಾದ್ರು ಕೂಡ ನೀವು B.Ed ಮಾಡಿದ್ರಿ ಅಂತಂದ್ರೆ ಒಟ್ಟಾರೆಯಾಗಿ 3 ಸರ್ಟಿಫಿಕೇಟ್ ಆಗುತ್ತೆ. ನೀವೇನಾದ್ರೂ ಕೂಡ 2 ಇಯರ್ಸ್ B.Ed ಮಾಡಿದ್ರೆ 4+1 ಆಗುತ್ತೆ, 5 ಸರ್ಟಿಫಿಕೇಟ್ ಆಗುತ್ತೆ. ನೋಡಿ ಸರ್ಟಿಫಿಕೇಟ್ ಎಲ್ಲವನ್ನು ಕೂಡ ಕೌಂಟ್ ಮಾಡ್ತಾ ಹೋಗಿ ಅಕಾರ್ಡಿಂಗ್ ಟು ನಿಮ್ಮ ಇಯರ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಡಿಗ್ರಿ ಆಗಿದೆ ನಿಮ್ದು, ರೆಗ್ಯುಲರಾ ಅಥವಾ ಏನು ನಿಮ್ದು 3 ಇಯರ್ ಸಂಬಂಧಪಟ್ಟಂತ ಸೆಮಿಸ್ಟರಾ ನಾನ್ ಸೆಮಿಸ್ಟರಾ, ಇವುಗಳ ಮೇಲೆ ನೀವು ಕೌಂಟ್ ಅನ್ನ ಮಾಡ್ಕೊಂತ ಹೋಗಿ. ನೆಕ್ಸ್ಟ್ ಪ್ರಮುಖವಾಗಿ ಬರ್ತದ್ದು ಈ ಒಂದು PGಗೆ ಸಂಬಂಧಪಟ್ಟಂತೆ. ಇದ್ಯಾವ್ದು ಸರ್ PG, ಯಾಕೆ ಇದು PG ಅವಶ್ಯಕತೆ ಇದೆಯಾ ಹಾಗಾದ್ರೆ? ನೋಡಿ, ಇನ್ ಕೇಸ್ ಏನಾದ್ರು ಕೂಡ ಈಗಿನ ಸದ್ಯದ ನಿಯಮದ ಪ್ರಕಾರವಾಗಿ ಈ ಒಂದು HSTR ಗೆ ಸಂಬಂಧಪಟ್ಟಂತೆ ಡಿಗ್ರಿ ಪ್ಲಸ್ B.Ed ಸಾಕು ಅಂತ ಇದೆ. ಇನ್ ಕೇಸ್ PG ಕಂಪಲ್ಸರಿ ಮಾಡಿದ್ರು ಅನ್ನೋದ್ರೆ ಆಗ PG ಬೇಕಾಗತ್ತೆ. PGಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನು ಮಾರ್ಕ್ಸ್ ಗಳಿರುತ್ತೆ ಅವುಗಳನ್ನ ಕೂಡ ರೆಡಿ ಮಾಡ್ಕೊಬೇಕಾಗತ್ತೆ. ಓಕೆನಾ, ಆಸ್ ಪರ್ ಈಗ ನಿಯಮದ ಪ್ರಕಾರವಾಗಿ ನಮ್ಗೆ ಯಾವುದೇ ರೀತಿಯಾಗಿ PGಯ ಅವಶ್ಯಕತೆ ಇಲ್ಲ, ಮುಂದೆ ತಿದ್ದುಪಡಿ ಆಗೋದು ಗೊತ್ತಿಲ್ಲ. ಆದಾಗ ಮಾತ್ರ PGಗೆ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ಇರಬೇಕಾಗತ್ತೆ. ಇನ್ ಕೇಸ್ ನಾವು ಸರ್ ನಮಗೆ ಈಗ ಲೈಕ್ ನಾವು GPSTಗೆ ಅಪ್ಲೈ ಮಾಡ್ತಿದೀವಿ, ಅಲ್ಲಿ PG ಬೇಕಾ, ಅವಶ್ಯಕತೆ ಇಲ್ಲ ಅಂದ್ರೆ ಅಲ್ಲಿ ಆ ಒಂದು ಸರ್ಟಿಫಿಕೇಟ್ ನ ಅಗತ್ಯತೆನೇ ಬೀಳಲ್ಲ ನಿಮ್ಗೆ. ಓಕೆನಾ, ಸೊ ಜಸ್ಟ್ ನೀವು ಡಿಗ್ರಿ ಪ್ಲಸ್ D.Ed ಅಥವಾ ಡಿಗ್ರಿ ಪ್ಲಸ್ B.Ed ಆ ಸರ್ಟಿಫಿಕೇಟ್ ಮಾತ್ರ ಬೇಕಾಗುತ್ತೆ. ಓಕೆನಾ, ಸೊ ಈಗ PGಗೆ ಸಂಬಂಧಪಟ್ಟಂಗಿತ್ತು ಅಂದ್ರೆ ಸೊ ಅದ್ರ ನಮ್ಗೆ ಏನಾದ್ರೂ ಕೂಡ HSTಗೆ ಸಂಬಂಧಪಟ್ಟಂತ ಕಂಪಲ್ಸರಿ ಆಯ್ತಂದ್ರೆ ಆ ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ರ ಇರಬೇಕಾಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಸೊ ನಿಮ್ಗೆ ಇಂಪಾರ್ಟೆಂಟ್ ರೋಲ್ ಬರುತ್ತದೆ ಈ ಒಂದು TET ಸರ್ಟಿಫಿಕೇಟ್. ಸೊ ಯಾರೆಲ್ಲ ಒಂದಿಷ್ಟು PSTಗೆ ಸಂಬಂಧಪಟ್ಟಂತೆ ಹಾಗೆ GPSTRಗೆ ಸಂಬಂಧಪಟ್ಟಂತೆ ಓಕೆನಾ, ಸೊ ಈ ಒಂದು 2 ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರಿಪರೇಷನ್ಸ್ ಅನ್ನ ಮಾಡ್ತಾ ಇದ್ರ ಅವರಿಬ್ಬರಿಗೂ ಕೂಡ ಈ ಒಂದು TET ಸರ್ಟಿಫಿಕೇಟ್ ಅಗತ್ಯವಾಗಿ ಬೇಕಾಗುತ್ತೆ. TET ಅಲ್ಲಿ ಎಲಿಜಿಬಲ್ ಆಗಿದ್ರೆ ಮಾತ್ರ ಈ ಒಂದು PST ಅಥವಾ GPSTಗೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಒಂದು TET ಸರ್ಟಿಫಿಕೇಟ್ ಅನ್ನ ಒರಿಜಿನಲ್ ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಅದನ್ನ ನಿಮ್ಮ ಬಳಿ ಇಟ್ಕೊಬೇಕಾಗುತ್ತೆ. ಸೊ ನೀವು ಅನೇಕ ಬಾರಿ ಸರ್ಟಿಫಿಕೇಟ್ ಅನ್ನ ಅಥವಾ ಅನೇಕ ಬಾರಿ ಎಕ್ಸಾಮ್ ಅನ್ನ ಬರೆದು ನೀವು ಪಾಸ್ ಔಟ್ ಆಗಿರ್ತೀರಾ, 4-5 ಸರ್ಟಿಫಿಕೇಟ್ ಇರುತ್ತೆ. ಆ 4-5 ಸರ್ಟಿಫಿಕೇಟ್ ಅಲ್ಲಿ ಅತ್ಯಂತ ಹೆಚ್ಚು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಯಾವ್ದು ತೆಗೆದುಕೊಂಡಿರ್ತೀರಾ ಅದು ಏನಾಗುತ್ತೆ, ಆ ಒಂದು ಸರ್ಟಿಫಿಕೇಟ್ ನ ನೀವು ಆನ್ಲೈನ್ ಎಕ್ಸಾಮ್ ಅಲ್ಲಿ ಅಥವಾ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕುವಂತ ಸಂದರ್ಭದಲ್ಲಿ ಆ ಒಂದು ಅಪ್ಲಿಕೇಶನ್ಸ್ಗೆ ಸಂಬಂಧಪಟ್ಟಂತೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆನಾ, ಎಷ್ಟು ಮಾರ್ಕ್ಸ್ ಯಾವ್ದ್ರಲ್ಲಿ ಇದೆ, ಯಾವ ಒಂದು TET ನಲ್ಲಿ ನೀವು ಪಾಸ್ ಔಟ್ ಆಗಿರ್ತೀರಾ ಅಥವಾ ಯಾವುದು TET ಅಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದಿರ್ತೀರಾ ಅದನ್ನೇ ಸಬ್ಮಿಟ್ ಮಾಡಿ, ಬಾಕಿಯು ನಿಮಗೆ ಅಗತ್ಯತೆ ಬೀಳೋದಿಲ್ಲ. ಆಗ್ತಿದೆಯಲ್ಲ. ಸೊ ಇಷ್ಟು ಇವೆಲ್ಲ ಏನು ನೋಡ್ತಿದ್ರಲ್ಲ ಇವೆಲ್ಲವೂ ಕೂಡ ನಮ್ಮ ಎಜುಕೇಶನ್ ಸಂಬಂಧಪಟ್ಟಂತ ಸರ್ಟಿಫಿಕೇಟ್ ನ ಗಮನಿಸ್ತಾ ಇದ್ದೀವಿ. ಮುಂದೆ ಪ್ರಮುಖವಾಗಿ ಬರ್ತದ್ದು ಈ ಸರ್ಟಿಫಿಕೇಟ್ ನಮ್ಮಲ್ಲಿ ಬಳಿ ಇರಬೇಕಾಗತ್ತೆ. ಯಾವಂದ್ರೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ನಾವು ರಿಸರ್ವೇಶನ್ ಸರ್ಟಿಫಿಕೇಟ್ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ನಾವು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡರಲ್ಲೂ ಕೂಡ ಮೀನ್ಸ್ ಒಂದೇ ಸರ್ಟಿಫಿಕೇಟ್ ಅಲ್ಲಿ ಎರಡೂ ಕೂಡ ಕೊಡ್ತಾ ಹೋಗ್ತಾರೆ. ಸಪರೇಟ್ ಕೂಡ ಮಾಡಿಸ್ಬೋದು. ಸಪರೇಟ್ ಯಾವಾಗ ಬರುತ್ತೆ ಅಂದ್ರೆ ಈಗ ಲೈಕ್ ಏನಾಗುತ್ತೆ ಅಂದ್ರೆ ಇಲ್ಲಿ ಸಮಸ್ಯೆ ಇದೆ, ಸುಮಾರು ಗೊಂದಲಗಳು ಇಲ್ಲಿ ಬಂದ್ಬಿಡುತ್ತೆ. ಯಾಕೆಂದ್ರೆ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಮೇಲೆ ಸುಮಾರು ಪ್ರಶ್ನೆಗಳು ಉದ್ಭವ ಆಗುತ್ತದೆ ಇಲ್ಲಿ ಏನೋ ಆಸ್ಪಿರೆಂಟ್ಸ್ಗೆ. ಸೊ ಯಾರಿಗಿದು ಉದ್ಭವ ಆಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದ್ರೆ ಈಗ ಲೈಕ್ ಯಾರಾದ್ರೂ ಕೂಡ ಈಗ ಏನು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರ್ತಾರೆ ಅಥವಾ ಒಂದಿಷ್ಟು
ಲೈಕ್ ಏನಾಗಿರುತ್ತೆ ಅಂದ್ರೆ ಈಗ ಲವ್ ಮ್ಯಾರೇಜ್ ಆಗಿರ್ತಾರೆ. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಅವರ ಒಂದು ಅಂದ್ರೆ ಲೈಕ್ ಅವ್ರ ಮೂಲತಃ ಒಂದು ಕ್ಯಾಟಗರಿನೇ ಬೇರೆ ಇರುತ್ತೆ, ಮದುವೆ ಆಗಿರೋಂಥ ಒಂದು ಕ್ಯಾಸ್ಟೇ ಬೇರೆ ಇರುತ್ತೆ. ಸೊ ಅಂತಹ ಸಮಯದಲ್ಲಿ ತುಂಬಾನೇ ಸಮಸ್ಯೆ ಆಗ್ತಾ ಇರುತ್ತೆ. ಓಕೆನಾ. ಸೊ ಇಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಅಂದ್ರೆ ಪ್ರಮುಖವಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದಾದ್ರೆ ನಿಮ್ಮ ತಂದೆ ಸರ್ಟಿಫಿಕೇಟ್ನೇ ಕೊಡೋಕ್ಕಾಗುತ್ತೆ. ಓಕೆನಾ. ಕ್ಯಾಸ್ಟ್ ಸರ್ಟಿಫಿಕೇಟ್ ನೆನ್ಕೊಳ್ಳಿ, ಇದು ಫಾದರ್. ಯಾವುದೇ ಕಾರಣಕ್ಕೂ ಕೂಡ ಕ್ಯಾಸ್ಟ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಗಂಡಂದು ಬರೋದಿಲ್ಲ. ಅರ್ಥ ಆಗ್ತಿದಿಲ್ಲ. ಸೊ ಇದು ನಮ್ಮ ಒಂದು ಇತ್ತೀಚೆಗೆ ಬಂದಂತ ಒಂದಿಷ್ಟು ತೀರ್ಪಿನ ಪ್ರಕಾರವಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರಿಗೆ ಸಂಬಂಧಪಟ್ಟಿರಬೇಕು? ಫಾದರ್ಗೆ ಸಂಬಂಧಪಟ್ಟಿರಬೇಕು. ಸೊ ನಿಮ್ಮ ತಂದೆ ಯಾವ ಒಂದು ಲೈಕ್ ಕ್ಯಾಸ್ಟ್ ಇರ್ತಾರೆ ಅದೇ ಕ್ಯಾಸ್ಟ್ ನಿಮಗೆ ಕ್ಯಾರಿ ಆಗುತ್ತೆ. ಸೊ ನಾನು ನಮ್ಮ ಏನ್ ಮದುವೆ ಆಗಿದ್ದೀನಿ ಈಗ, ಲೈಕ್ ಲವ್ ಮ್ಯಾರೇಜ್ ಆಗಿದೆ ಅಥವಾ ಒಂದಿಷ್ಟು ಏನಾದ್ರು ಕೂಡ ನಾವು ಲೈಕ್ ಏನಾಗುತ್ತೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿದ್ದೀವಿ, ನಮ್ಮ ಗಂಡನ್ ಬೇರೆ ಇದೆ, ಆ ಕ್ಯಾಸ್ಟ್ ಆ ಒಂದು ಸರ್ಟಿಫಿಕೇಟ್ ನಮಗೆ ಅಥವಾ ಆ ಒಂದು ಕ್ಯಾಸ್ಟ್ ಮಾಡಿಸ್ಕೊಬೇಕನ್ನಂದ್ರೆ ಅದು ನಿಮ್ಗೆ ಬರೋದಿಲ್ಲ. ಸೊ ಮೂಲತಃ ನಿಮ್ದು ಏನು ತಂದೆದಿರುತ್ತೆ ಅದೇ ಕ್ಯಾಸ್ಟ್ ಬರುತ್ತೆ. ಸೊ ಗಂಡನ್ ಯಾವ್ದು ಬರ್ತಂದ್ರೆ ಇನ್ಕಮ್. ನೋಡಿ, ಇನ್ಕಮ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಪ್ರೆಸೆಂಟ್ ಆಗಿ ಏನಾಗಿರುತ್ತೆ, ನೀವು ಗಂಡನ ಜೊತೆ ವಾಸ ಇರ್ತೀರ. ಸೊ ಆ ಕಾರಣಕ್ಕೋಸ್ಕರ ಏನಾಗ್ತಾ ಹೋಗುತ್ತೆ, ಗಂಡನ ಇನ್ಕಮ್ ಕನ್ಸಿಡರ್ ಆಗುತ್ತೆ, ತಂದೆದ ಇನ್ಕಮ್ ಕನ್ಸಿಡರ್ ಆಗೋದಿಲ್ಲ. ತಂದೆದು ಸರ್ಟಿಫಿಕೇಟ್ ಯಾವುದೇ ಆಗುತ್ತೆ ಕ್ಯಾಸ್ಟ್ ಸಂಬಂಧಪಟ್ಟಂಗೆ ಆಗುತ್ತೆ. ಇನ್ಕಮ್ ಯಾರಿಗೆ ಸಂಬಂಧಪಟ್ಟಂಗಿರುತ್ತೆ? ಹಸ್ಬೆಂಡ್ಗೆ ಸಂಬಂಧಪಟ್ಟಂಗಿರುತ್ತೆ. ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದಿಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಲೈಕ್ ನಿಮಗೆ ಏನು ಇನ್ಕಮ್ ಇರುತ್ತೆ ಗಂಡಂದು, ಅದು ಕ್ರಿಮಿಲೇಯರ್ ನಾನ್ ಕ್ರಿಮಿಲೇಯರ್ ಅದೆಲ್ಲ ತಮಗೆಲ್ಲ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. 8 ಲಕ್ಷ ಮೀರ್ತು ಅಂದ್ರೆ ಏನಾಗುತ್ತೆ, ಅದು ಕೂಡ ನೀವೇನಾಗ್ತಾ ಹೋಗ್ತೀರಾ, ಸೊ ಅವಾಗ GM ಕನ್ವರ್ಟ್ ಆಗ್ತಾ ಹೋಗ್ತೀರಾ. ನೀವು ಯಾವುದೇ ಕ್ಯಾಟಗರಿ ಇದ್ರೂ ಕೂಡ 8 ಲಕ್ಷ ಲೈಕ್ ದಾಟ್ತು ಅಂದ್ರೆ ಲೈಕ್ ಏನಾಗ್ತಾ ಹೋಗುತ್ತೆ, ಅವಾಗ ನಾವು ಕ್ರಿಮಿಲೇಯರ್ ನಾನ್ ಕ್ರಿಮಿಲೇಯರ್ ಅಂತ ಬರ್ತಾ ಹೋಗುತ್ತೆ. ಅವೆಲ್ಲವೂ ಕೂಡ ಮುಂದಿನ ಒಂದು ಚರ್ಚೆ ನಿಮಗೆ ಹೇಳ್ತಾ ಹೋಗ್ತೀರಿ. ಬಟ್ ಇಷ್ಟು ನೀವು ತಿಳ್ಕೊಳ್ಳಿ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಲೈಕ್ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಫಾದರ್ ಇತ್ತು ಅಂತಂದ್ರೆ ಇರ್ಲೇಬೇಕಾಗುತ್ತೆ, ಫಾದರ್ ಸಂಬಂಧಪಟ್ಟಂಗೆ ಇರ್ಬೇಕಾಗುತ್ತೆ, ಇನ್ಕಮ್ ಸಂಬಂಧಪಟ್ಟಂತೆ ಹಸ್ಬೆಂಡ್ ಸಂಬಂಧಪಟ್ಟಂಗೆ ಇರ್ಬೇಕಾಗುತ್ತೆ. ಇಷ್ಟು ಮಾಹಿತಿನ ನೀವು ರೆಡಿ ಮಾಡ್ಕೊಳ್ಳಿ. ಇನ್ ಕೇಸ್ ಈಗ ತಾನೇ ಮದುವೆ ಆಗಿರ್ತೀರಾ, ಸೊ ಅದನ್ನ ಸರ್ಟಿಫಿಕೇಟ್ ನೋಡಿ ನೆನ್ಪಿಟ್ಕೊಳ್ಳಿ. ಸರ್ಟಿಫಿಕೇಟ್ ಈಗಲೇ ನೀವು ಸಿದ್ಧತೆಯನ್ನು ಮಾಡ್ಸ್ಕೊಂತವ್ರು. ಯಾಕೆಂದ್ರೆ ಇವೆಲ್ಲವೂ ಏನಾಗ್ತಾ ಹೋಗುತ್ತಂದ್ರೆ, ಸೊ ಈಗ ಆಲ್ರೆಡಿ ಲೈಕ್ ಮದುವೆ ಆಗಿ 3-4 ವರ್ಷ ಆಗಿರುತ್ತೆ, ಮಾಡಿಸ್ಕೊಂಡಿರೋದಿಲ್ಲ. ಈಗ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿ ವೇಗವಾಗಿ. ಸೊ ಮತ್ತೊಂದು ಏನಾಗ್ತಾ ಹೋಗುತ್ತೆ, ಈಗ ಆಲ್ರೆಡಿ ನನ್ನ ಹತ್ರ ಇದೆ ಸರ್, ನೋಡಿ ಅದರಲ್ಲೇ ಬರ್ತಿದೆ. ಆ ಸರ್ಟಿಫಿಕೇಟ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಕೆಲವೊಂದು ಸರ್ಟಿಫಿಕೇಟ್ಗೆ ಈಗ ಏನಾಗುತ್ತೆ SC ST ಕ್ಯಾಟಗರಿಗೆ ಸಂಬಂಧಪಟ್ಟಂತವ್ರಿಗೆ ಏನಾಗ್ತಾ ಹೋಗುತ್ತೆ, ಅದು ಲೈಫ್ ಟೈಮ್ ಲೈಕ್ ಕ್ಯಾಸ್ಟ್ ಸಂಬಂಧಪಟ್ಟಂತೆ ಅದು ಒಂದು ಬಾರಿ ಮಾಡಿಸಿದ್ರೆ ಸಾಕು, ಒಂದು ಲೈಫ್ ಟೈಮ್ ಇರುತ್ತೆ ಅನ್ನೋ ತರ ಅದು ನಿಯಮ ಇದೆ. ಆದ್ರೆ ಮತ್ತೊಂದು ಏನಾಗ್ತಾ ಹೋಗುತ್ತೆ ಅಂದ್ರೆ, ಮತ್ತೊಂದು ಕ್ಯಾಸ್ಟ್ ಅಲ್ಲಿ ಸಂಬಂಧಪಟ್ಟಂತೆ 5 ವರ್ಷ ಮಾತ್ರ ಆ ಒಂದು ವ್ಯಾಲಿಡಿಟಿ ಇರುತ್ತೆ ಅಂತ ಆ ಕ್ಯಾಸ್ಟ್ ಅಲ್ಲೇ ಕೊಟ್ಟಿರ್ತಾರೆ. ಇಲ್ಲಿ ಸಂಬಂಧಪಟ್ಟಂಗೆ ಮಾಹಿತಿನ ಕೊಟ್ಟಿರ್ತಾರೆ, ದಯವಿಟ್ಟು ಅದು ನೋಡ್ಕೊಳ್ಳಿ. ಆ ಕ್ಯಾಸ್ಟ್ ಅಂಡ್ ಇನ್ಕಮ್ ಅಥವಾ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಮಾಹಿತಿನ ಕೊಟ್ಟಿರ್ತಾರೆ, ಆ ಸೂಚನೆಯನ್ನ ಗಮನಿಸಿ. ಎಲ್ಲ ಒಂದು ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಲ್ಲಿ ಯಾವ ರೀತಿಯಾಗಿ ನಮೂದನೆ ಆಗಿದೆ, 5 ವರ್ಷದ ವ್ಯಾಲಿಡಿಟಿ ಇದೆಯಾ ಅಥವಾ ಲೈಫ್ ಟೈಮ್ ವ್ಯಾಲಿಡಿಟಿ ಇದೆಯಾ, ಅದನ್ನ ಕೊಟ್ಟಿರ್ತಾರೆ, ಮೆನ್ಷನ್ ಆಗಿರುತ್ತೆ. ದಯವಿಟ್ಟು ಅದನ್ನ ಓದಿಕೊಳ್ಳಿ. ಸೊ ಮಾಡಿಸ್ಕೊಡ್ಲಿಲ್ಲ ಅಂದ್ರೆ ಕೂಡಲೇ ನೀವು ಮಾಡಿಸ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ಲ, ಕ್ಲಿಯರ್ ಐತೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಇದ್ರ ಮೇಲೆ ಅನೇಕ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ. ಈಗ ಏನಾಗುತ್ತೆ ಅಂದ್ರೆ, ನೀವು ಮದುವೆ ಆಗಿರ್ತಾರೆ, ಮದುವೆ ಆಗ್ಬಿಟ್ಟು ಏನಾಗುತ್ತೆ, ಗಂಡನ ಮನೆಗೆ ಹೋದಾಗ ನಿಮ್ದು ಆಧಾರ್ ಕಾರ್ಡ್ ಅನ್ನ ಚೇಂಜ್ ಮಾಡಿಸ್ಕೊಂತೀರಾ, ಅದೇ ಒಂದು ಹೆಸರಲ್ಲಿ ಏನ್ ಮಾಡ್ಕೋಬೇಕಾಗುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ತೆಗಿಬೇಕಾಗುತ್ತೆ. ಕ್ಯಾಸ್ಟ್ ಮಾತ್ರ ತಂದೆದೇ ಇರುತ್ತೆ ಮೂಲತಃ. ಕ್ಲಿಯರ್ ಆಯ್ತಾ? ನನ್ನ ಪ್ರಕಾರ ಈ ಒಂದು ಮಾಹಿತಿ ಅನೇಕ ಜನಗಳಿಗೆ ಗೊಂದಲ ಇದೆ, ಇದು ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಮುಂದಿನ ಒಂದು ಡಾಕ್ಯುಮೆಂಟ್ ಯಾವಂದ್ರೆ ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ. ಯಾರೆಲ್ಲ ಕನ್ನಡ ಮೀಡಿಯಂ ಮಾಡಿರ್ತಾರ, ಫಾರ್ ಎಕ್ಸಾಂಪಲ್ 1 to 10th ವರೆಗೂ ಕೂಡ ನೋಡಿ, ಅಪ್ ಟು 1 to 10th. ನಾನು 1ರಿಂದ 6ನೇ ಕ್ಲಾಸ್ ವರೆಗೂ ಕೂಡ ಕನ್ನಡ ಮೀಡಿಯಂ ಮಾಡಿದ್ದೆ, ಆನಂತರ 7ರಿಂದ 10ರವರೆಗೂ ಕೂಡ ಇಂಗ್ಲಿಷ್ ಮೀಡಿಯಂ ಮಾಡಿದೆ ಅಂದ್ರೆ ಇದು ಬರೋದಿಲ್ಲ. ಅಪ್ ಟು 1ರಿಂದ 10ನೇ ತರಗತಿವರೆಗೂ ಕೂಡ ಕನ್ನಡ ಮಾಧ್ಯಮದಲ್ಲೇ ಓದಿರ್ಬೇಕಾಗತ್ತೆ. ಸೊ ಅಂತವ್ರಿಗೆ ಏನಾಗುತ್ತೆ, ಈ ಒಂದು ಸರ್ಟಿಫಿಕೇಟ್ ನ ಮಾಡಿಸ್ಕೋಬೇಕಾಗತ್ತೆ. ಇದನ್ನ ಮಾಡಿಸ್ಕೊಳ್ಳಿ. ಅರ್ಥ ಆಗ್ತಿಲ್ಲ. ನೆಕ್ಸ್ಟ್ ಮತ್ತೊಂದು ಮಾಹಿತಿ ಏನಂದ್ರೆ, ಗ್ರಾಮೀಣ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ. ಓಕೆನಾ. ಯಾರು ರೂರಲ್ ಸೈಡ್ ಅಂದ್ರೆ ಲೈಕ್ ಹಳ್ಳಿಯಲ್ಲಿ ಓದಿರ್ತಾರೆ, ಒಂದು ಆ ಶಾಲೆ ರೂರಲ್ಗೆ ಸಂಬಂಧಪಟ್ಟಿರುತ್ತೆ, ಗ್ರಾಮೀಣ ಒಂದು ಪ್ರದೇಶಕ್ಕೆ ಸಂಬಂಧಪಟ್ಟಿರುತ್ತೆ, ಅವ್ರಿಗೆ ಏನಾಗುತ್ತೆ ಈ ಒಂದು ಸರ್ಟಿಫಿಕೇಟ್ ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಸರ್ಟಿಫಿಕೇಟ್ ಕೂಡ ಅಷ್ಟೇ. ಸೊ ನಾವು 1ರಿಂದ 6ವರೆಗೂ ಕೂಡ ರೂರಲ್ ಓದಿದೆ, 7ರಿಂದ 10 ನಾನು ಸಿಟಿಗೆ ಬಂದೆ ಅಂದ್ರೆ ಇದು ಸಿಗೋದಿಲ್ಲ. ಅಪ್ ಟು 1ರಿಂದ 10ನೇ ತರಗತಿಯವರೆಗೆ ಗ್ರಾಮೀಣ ಪ್ರದೇಶದಲ್ಲಿಯೇ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಬರುವಂತಹ ಒಂದಿಷ್ಟು ಶಾಲೆಗಳಲ್ಲಿ ನೀವು ವ್ಯಾಸಂಗವನ್ನ ಮಾಡಿರ್ಬೇಕಾಗತ್ತೆ. ಅವರಿಗೆ ಮಾತ್ರ ಗ್ರಾಮೀಣ ಮಾಧ್ಯಮ ವ್ಯಾಸಂಗ ಪ್ರಮಾಣ ಪತ್ರ ಸಿಗುತ್ತೆ. ಓಕೆನಾ. ಈ 3 ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಆನಂತರ ಮತ್ತೊಂದು ಇಂಪಾರ್ಟೆಂಟ್ HK ಸರ್ಟಿಫಿಕೇಟ್. ಈಗ ಏನಾಗುತ್ತೆ ತಮಗೆ ಗೊತ್ತೇ ಇದೆ, ಹೈದರಾಬಾದ್ ಕರ್ನಾಟಕ, ಸೊ ಇತ್ತೀಚೆಗೆ KK ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ. ಸೊ HK ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಯಾರೆಲ್ಲ HK ಭಾಗದವ್ರು ಮಾತ್ರ ಅಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಡಿಸ್ಟಿಕ್ ಅಲ್ಲಿ ಯಾವೆಲ್ಲ ಡಿಸ್ಟಿಕ್ ಬರ್ತಾ ಹೋಗ್ತವೆ ಆ ಡಿಸ್ಟಿಕ್ ಅಭ್ಯರ್ಥಿಗಳು ಸೊ HK ಸರ್ಟಿಫಿಕೇಟ್ ನ ನೀವು ರೆಡಿ ಮಾಡಿಸ್ಬೇಕಾಗತ್ತೆ. ಹಾಗಾದ್ರೆ ಸರ್ ನಾನ್ HK ನಾವು ರೆಡಿ ಮಾಡಿಸ್ಕೊಬೇಕಾ? ಅಗತ್ಯತೆ ಇಲ್ಲ. ಓಕೆನಾ. HK ಅವ್ರು ಮಾತ್ರ ಅವರಿಗೆ ರಿಸರ್ವೇಶನ್ಸ್ ಇರುತ್ತೆ, ಆ ದೃಷ್ಟಿಗೋಸ್ಕರ HK ಸರ್ಟಿಫಿಕೇಟ್ ನ ನೀವು ರೆಡಿ ಮಾಡಿಸ್ಕೊಬೇಕಾಗತ್ತೆ. ಕ್ಲಿಯರ್ ಆಯ್ತಲ್ಲ. ನೆಕ್ಸ್ಟ್ PH ಸರ್ಟಿಫಿಕೇಟ್. ಇನ್ ಕೇಸ್ ಯಾರಾದ್ರೂ ಕೂಡ ಏನಾಗುತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇರ್ತೀರ, ಸೊ ಅವ್ರಿಗೆ ಸಂಬಂಧಪಟ್ಟಂತೆ ತಮ್ಮ ಸರ್ಟಿಫಿಕೇಟ್ ಅನ್ನ ಸೊ ಮತ್ತೊಂದ್ಸತಿ ನೀವು ಅದನ್ನ ಕರೆಕ್ಟಾಗಿ ವೆರಿಫೈ ಮಾಡ್ಕೊಂಡು ಕರೆಕ್ಟ್ ಆಗಿದೆಯಾ ಅನ್ನೋದನ್ನ ಇದನ್ನು ಕೂಡ ನೀವು ಸಿದ್ಧತೆಯನ್ನ ಮಾಡ್ಕೊಂತ ಹೋಗಿ. ಹಾಗೆ ಮತ್ತೊಂದು ಇಂಪಾರ್ಟೆಂಟ್ ಯಾವಂದ್ರೆ ಎಕ್ಸ್ ಆರ್ಮಿ ಸರ್ಟಿಫಿಕೇಟ್. ಎಕ್ಸ್ ಆರ್ಮಿ ಸರ್ಟಿಫಿಕೇಟ್ ಯಾರಾದ್ರೂ ಕೂಡ ಎಕ್ಸ್ ಆರ್ಮಿ ಇದ್ರು, ಸೊ ನೀವು ಕೂಡ ಅಪ್ಲೈ ಮಾಡ್ತಾ ಇದ್ದೀರಾ ಅನ್ನೋದಾದ್ರೆ
ಕೂಡಲೇ ಈ ಒಂದು ಸರ್ಟಿಫಿಕೇಟ್ ಅನ್ನು ಕೂಡ ನೀವು ಸಿದ್ಧತೆಯನ್ನ ಮಾಡಿಸ್ಕೊಂತ ಹೋಗಿ. ಅರ್ಥ ಆಗ್ತಿಲ್ಲ? ಸೊ ಇವೆಲ್ಲ ಒಂದು ಸರ್ಟಿಫಿಕೇಟ್ ಏನಿದಾವಲ್ಲ ಇವೆಲ್ಲವೂ ಕೂಡ ಅಪ್ಲಿಕೇಶನ್ಸ್ ಹಾಕುವ ಮುನ್ನ ನಿಮ್ಮ ಬಳಿ ಇರಲೇಬೇಕಾಗುತ್ತೆ. ಆ ನಂತರ ನೀವು ಏನು ಸೆಲೆಕ್ಷನ್ ಆಗ್ತೀರಾ, ಸೆಲೆಕ್ಷನ್ ಆದ ನಂತರ ಇವೆಲ್ಲವುಗಳ ಜೊತೆಯಲ್ಲಿಯೇ ಮತ್ತೊಂದು ಆಡ್ ಆಗುತ್ತೆ. ಅವಾಗ ಸೆಲೆಕ್ಷನ್ ಆಗಬೇಕಾದ್ರೆ ಇಟ್ ಮೀನ್ಸ್ ನೀವು ನೇಮಕಾತಿ ಹೊಂದುವ ಸಂದರ್ಭದಲ್ಲಿ ಮತ್ತೊಂದು ನಿಮಗೆ ಇಲ್ಲೊಂದು ಸರ್ಟಿಫಿಕೇಟ್ ಆಡ್ ಆಗ್ತಾ ಹೋಗುತ್ತೆ. ಯಾವ ಸರ್ಟಿಫಿಕೇಟ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತಲ್ಲ, ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಒರಿಜಿನಲ್, ಆ ಒರಿಜಿನಲ್ ಕೂಡ ನೀವು ಕೊಡಬೇಕಾಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್, ಆ ನಂತರ ಅದರ ಹಿಂಬದಿಯಲ್ಲಿ ಎಲ್ಲಾ ಮಾರ್ಕ್ಸ್ಗಳನ್ನ ಹಚ್ಚಬೇಕಾಗತ್ತೆ. ಸೊ ಇವೆಲ್ಲವೂ ಕೂಡ ಏನಾಗ್ತಾ ಹೋಗುತ್ತೆ, ನಿಮಗೆ ಏನು ನೀವು ನೇಮಕಾತಿ ಹೊಂದುವ ಸಂದರ್ಭದಲ್ಲಿ ಚೆಕ್ ಲಿಸ್ಟ್ ಅಂತ ಬಿಡ್ತಾರೆ. ಅಕಾರ್ಡಿಂಗ್ ಟು ಚೆಕ್ ಲಿಸ್ಟ್ ಪ್ರಕಾರವಾಗಿ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಯಾವ್ದೆಲ್ಲ ಇದೆ, ಎಷ್ಟು ಮಾರ್ಕ್ಸ್ಗಳು ಕೊಟ್ಟಿದ್ದೀನಿ ಅವೆಲ್ಲವೂ ಕೂಡ ನೀವು ಕೊಡಬೇಕಾಗುತ್ತೆ ನೇಮಕಾತಿ ಹೊಂದುವಂತ ಸಂದರ್ಭದಲ್ಲಿ. ಅರ್ಥ ಆಗ್ತಿಲ್ಲ? ಸೊ ಈ ನಿಟ್ಟಿನಲ್ಲಿ ಇದರಿಗೆ ಸಂಬಂಧಪಟ್ಟಂತೆ ಹೆಂಗಿದ್ರೆ ಅಪ್ ಟು ಟಿ ವರ್ಗು ನಾನೇನ್ ನೋಡಿದೆ ಇಂದಿನ ಒಂದು ಸ್ಲೈಡ್ ಅಲ್ಲಿ ಅಪ್ ಟು ಟಿ ವರೆಗೂ ಕೂಡ ಏನಾಗುತ್ತೆ, ಎಲ್ಲಾ ರೀತಿಯಲ್ಲೂ ಕೂಡ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇರುತ್ತೆ. ಆದ್ರೆ ಈ ಒಂದು ಸ್ಲೈಡ್ ಅಲ್ಲಿ ಕಾಣುವಂತ ಅನೇಕ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಇರೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಈಗಲೇ ಇವೆಲ್ಲವನ್ನು ಕೂಡ ಸಿದ್ಧತೆ ಮಾಡ್ಕೊಂತ ಹೋಗಿ. ಅದರಲ್ಲೂ ಕೂಡ ಇನ್ಕಮ್ ಅಂಡ್ ಕ್ಯಾಸ್ಟ್ಗೆ ಸಂಬಂಧಪಟ್ಟಂತೆ ಅನೇಕ ಜನಗಳಿಗೆ ಗೊಂದಲ ಇರುತ್ತೆ. ಅದರಲ್ಲೂ ಕೂಡ ಮ್ಯಾರಿಡ್ ವುಮೆನ್ಗೆ ಸಂಬಂಧಪಟ್ಟಂತೆ ಸೊ ಅಲ್ಲಿ ಏನಾಗ್ತಾ ಹೋಗುತ್ತೆ, ಮ್ಯಾರಿಡ್ ವುಮೆನ್ ಸಂಬಂಧಪಟ್ಟಂತೆ ನೋಡಿ, ಇಲ್ಲಿ ಇಂಟರ್ ಕ್ಯಾಸ್ಟ್ ಸಂಬಂಧಪಟ್ಟಂಗೆ ಮಾತ್ರ ಸಮಸ್ಯೆ ಆಗುತ್ತೆ. ಇಲ್ಲೇನಾಗುತ್ತೆ, ಸೊ ಅವರು ಏನಾದ್ರೂ ಕೂಡ ಲೈಕ್ ಏನಾಗ್ತಾ ಹೋಗುತ್ತೆ, ಸೊ ಒಂದೇ ರೀತಿ ಜಾತಿ ಇತ್ತು ಅಂದ್ರೆ ಏನಾಗುತ್ತೆ, ಸಮಸ್ಯೆ ಆಗಲ್ಲ. ಯಾಕೆಂದ್ರೆ ಅವರು ಕೂಡ 3A ಇರ್ತಾರೆ, ಇವರು ಕೂಡ 3A ಇರ್ತಾರೆ, ಅದು ಸಮಸ್ಯೆ ಆಗಲ್ಲ. ಒಂದೇ ಕ್ಯಾಸ್ಟ್ ಬಂದ್ಬಿಡುತ್ತೆ, ತಂದೆದು ಒಂದೇ ಕ್ಯಾಸ್ಟ್ ಬರುತ್ತೆ, ಗಂಡಂದು ಒಂದೇ ಕ್ಯಾಸ್ಟ್ ಬರುತ್ತೆ. ಸೊ ಈಸಿಯಾಗಿ ಏನಾಗ್ತಾ ಹೋಗುತ್ತೆ, ಅದು ಮೂವ್ ಆಗ್ತಾ ಹೋಗುತ್ತೆ. ಬಸ್ಟ್ ಸಮಸ್ಯೆ ಆಗದೆ ಇಂಟರ್ ಕ್ಯಾಸ್ಟ್ ಸಂಬಂಧಪಟ್ಟಂತೆ. ಓಕೆನಾ? ಸೊ ಆಗ ಅವರು ಎಚ್ಚರಿಕೆಯಿಂದ ಸ್ವಲ್ಪ ಈ ಒಂದು ಸರ್ಟಿಫಿಕೇಟ್ ನ ಸೊ ಶೀಘ್ರವಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನನ್ನ ಪ್ರಕಾರ ಇವೆಲ್ಲ ಮಾಹಿತಿಗಳು ನಿಮಗೆ ಕ್ಲಿಯರ್ ಆಯ್ತು ಅಂತ ಭಾವಿಸ್ತೀನಿ. ಸೊ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಮಗೆಲ್ಲ ಲೈಕ್ ನಂಬರ್ ನೋಡ್ತಾ ಇದ್ರೆ ನಂಬರ್ಗೆ ಕಾಲನ ಮಾಡಿ ಅಥವಾ ಮೆಸೇಜ್ ಅನ್ನ ಮಾಡಿ ನಾನು ಸಾಧ್ಯವಾದಷ್ಟು ರಿಪ್ಲೈನ ಮಾಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಇವೆಲ್ಲವೂ ಕೂಡ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೊ ನಿಮ್ಗೆಲ್ಲವೂ ಕೂಡ HSTR, GPSTR, PhD ಗೆ ಸಂಬಂಧಪಟ್ಟಂತೆ ನಿರಂತರವಾಗಿ KR ಟ್ಯುಟೋರಿಯಲ್ಸ್ ಕಡೆಯಿಂದ ನಿಮಗೆ ತರಗತಿಗಳು ಬರ್ತಾ ಇರುತ್ತೆ ಯೂಟ್ಯೂಬ್ ಅಲ್ಲಿ, ಅದನ್ನ ಫಾಲೋ ಮಾಡ್ತಾ ಹೋಗಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮತ್ತೊಮ್ಮೆ ಲೈಕ್ ಧನ್ಯವಾದಗಳನ್ನ ಹೇಳ್ತಾ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನಮಸ್ಕಾರ.